ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವೆ ಮಾತಿನ ಸಮರ ನಡೆಯುತ್ತಿದೆ. ಕಾಟೇರ ಟೈಟಲ್ಗೆ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದರ್ಶನ್ ರಾಬರ್ಟ್ ನಿರ್ಮಾಪಕ ಉಮಾಪತಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಾಟೇರ ಟೈಟಲ್ ಕೊಟ್ಟಿದ್ದು ನಾನು ಎಂದು ದರ್ಶನ್ ಹೇಳಿದರು. ಈ ವೇಳೆ ಕೋಪದ ಭರಾಟೆಯಲ್ಲಿ ಉಮಾಪತಿಗೆ ತಗಡು ಎಂದು ಜರಿದಿದ್ದರು. ಇದು ರಾಬರ್ಟ್ ಸಿನಿಮಾ ನಿರ್ಮಾಪಕನ ಆಕ್ರೋಶಕ್ಕೆ ಕಾರಣವಾಗಿತ್ತು. ನಿನ್ನೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹಲವು ಚಾನಲ್ ಹಾಗೂ ಯೂಟ್ಯೂಬ್ಗಳಿಗೆ ಸಂದರ್ಶನ ನೀಡಿದರು. ಈ ವೇಳೆ ಉಮಾಪತಿ ಕೂಡ ದರ್ಶನ್ ವಿರುದ್ಧ ಆಕ್ರೋಶದಿಂದ ಮಾತನಾಡಿದ್ದಾರೆ. ಇದೇ ರಾಬರ್ಟ್ ಸಿನಿಮಾ ಕಲೆಕ್ಷನ್ ಬಗ್ಗೆನೂ ಮಾತನಾಡಿದ್ದಾರೆ. ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಈ ಹಿಂದೆ ದರ್ಶನ್ಗಾಗಿ ರಾಬರ್ಟ್ ಸಿನಿಮಾವನ್ನು ನಿರ್ಮಾಣ ಮಾಡಿದರು. ತರುಣ್ ಸುಧೀರ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದೆಂಬ ಸುದ್ದಿಯನ್ನು ಹಬ್ಬಿತ್ತು. ಆದ್ರೀಗ ಉಮಾಪತಿ ಪರೋಕ್ಷವಾಗಿ 100 ಕೋಟಿ ಮಾಡಿಲ್ಲ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಬೇರೆ ಬೇರೆ ಚಾನೆಲ್ಗಳಿಗೆ ನೀಡಿದ ಸಂದರ್ಶನದ ತುಣುಕಿನ ಸಾರಾಂಶ. ದರ್ಶನ್ ಹೇಳಿಕೆ ಪ್ರತಿಕ್ರಿಯೆ ಕೊಡುವಾಗ ಉಮಾಪತಿ ಶ್ರೀನಿವಾಸ್ ಗೌಡ ಸಿನಿಮಾದಿಂದ ಗೌರವ, ಕೀರ್ತಿ, ಹೆಸರು ಸಂಪಾದಿಸಿದ್ದೇನೆ. ಇದೇ ನನ್ನ ಗುರಿಯಲ್ಲ ಎಂದು ಹೇಳಿದ್ದಾರೆ. ಸಿನಿಮಾ ಅಲ್ಲ ನನ್ನ ಗುರಿ. ನನ್ನ ಗುರಿ ಬೇರೆಯೇ ಇದೆ. ನಾನೇನು ಇದರಿಂದಲೇ ಬದುಕಬೇಕಾಗಿಲ್ಲ. ನಾನು ಕಾರು ತಗೊಂಡಿದ್ದು, ನಾನು ಹಾಕುತ್ತಿರುವ ಬಟ್ಟೆ ಸಿನಿಮಾದಿಂದ ಸಂಪಾದನೆ ಮಾಡಿದ್ದಲ್ಲ. ಸಿನಿಮಾದಿಂದ ಸಂಪಾದನೆ ಮಾಡಿದ್ದು ಗೌರವ, ಕೀರ್ತಿ, ಹೆಸರು ಅಷ್ಟೇ ಎಂದಿದ್ದಾರೆ. ಉಮಾಪತಿ ರಾಬರ್ಟ್ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದ್ದಾರೆ. ನೇರವಾಗಿ ಗಳಿಕೆಯ ಗುಟ್ಟನ್ನು ಬಿಟ್ಟುಕೊಡದೇ ಇದ್ದರೂ 100 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿಲ್ಲ ಎಂದಿದ್ದಾರೆ. 100 ಕೋಟಿ 200 ಕೋಟಿ ರೂಪಾಯಿ ಅಂತಾರಲ್ಲ, ಚಾಲೆಂಜ್ ಮಾಡ್ತೀನಿ. ಯಾವ 100 ಕೋಟಿ ಮುಟ್ಟಿಸಿದ್ದಾರೆ ಹೇಳಿಬಿಡಲಿ. ನಾನು ಅವತ್ತು ಉತ್ತರ ಕೊಡುತ್ತೇನೆ. ಇದೇ ಆಂಧ್ರದಲ್ಲಿ ಇವರ ಮಾತು ಕಟ್ಟಿಕೊಂಡು ಕೋಟ್ಯಾಂತರ ರೂಪಾಯಿ ಹಾಕಿದ್ದೆ. ಬಂದಿದ್ದು 16 ಲಕ್ಷ ರೂಪಾಯಿ. ನಾನು ಯಾರಿಗೆ ಹೇಳಲಿ? ಯಾರ ಮನೆ ಹಾಳಾಗಿದ್ದು? ಯಾರ ಮನೆಯೂ ಹಾಳಾಗಿಲ್ಲ. ಯಾರಿಗೆ ಏನೇನು ಮಾಡಿದ್ದೀನೋ, ಏನೇನು ಮಾತಾಡಿದ್ದೀನೋ ಅದನ್ನು ನಾನು ಅವರಿಗೆ ಕೊಟ್ಟಿದ್ದೀನಿ ಎಂದು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಹೇಳಿದ್ದಾರೆ. ಉಮಾಪತಿ ಗೌಡ ಇದೇ ಸಂದರ್ಭದಲ್ಲಿ 30ರಿಂದ 40 ಕೋಟಿ ಹಾಕಿದ ಸಿನಿಮಾಗಳಿಗಷ್ಟೇ ಅದೇ ಉಪಾಧ್ಯಕ್ಷ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿತ್ತು ಅನ್ನೋದನ್ನು ಬಿಚ್ಚಿಟ್ಟಿದ್ದಾರೆ. ಈ ಸಿನಿಮಾ ಮೂಲಕ ಪರೋಕ್ಷವಾಗಿ ರಾಬರ್ಟ್ ಕಲೆಕ್ಷನ್ ಬಗ್ಗೆ ಮಾತನಾಡಿದ್ದಾರೆ ಅಂತ ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದಾರೆ. ನಂದು ಉಪಾಧ್ಯಕ್ಷ ಗೆಲ್ಲಿಸಿಕೊಂಡಿದ್ದೇನೆ. ಚಿಕ್ಕಣ್ಣ ಸ್ಟಾರ್ ಅಂದ್ರಲ್ಲ, ನನಗೂ ಖುಷಿಯಾಗುತ್ತದೆ. 30-40 ಕೋಟಿ ರೂಪಾಯಿ ಹಾಕಿ 50 ಕೋಟಿ ರೂಪಾಯಿ ವ್ಯಾಪಾರ ಮಾಡೋದು ಹೇಗಿದೆ? 7 ಕೋಟಿ ರೂಪಾಯಿ ಹಾಕಿ 12ರಿಂದ 13 ಕೋಟಿ ಬಿಸ್ನೆಸ್ ಮಾಡೋದು ಹೇಗಿದೆ? ಡಬಲ್ ಆಯ್ತಲ್ಲ, ಲಾಭ ಯಾವುದರಿಂದ ಜಾಸ್ತಿ ಬಂತು ಎಂದು ಹೇಳಿದ್ದಾರೆ. ರಾಬರ್ಟ್ ಸಿನಿಮಾ ಅವರದೇ ಇರಬಹುದು, ದುಡ್ಡು ಅವರದೇ ಇರಬಹುದು. ಕೂಲಿ ಮಾಡಿದವನು ನಾನೇ ಸರ್. ನನ್ನ ಶ್ರಮಕ್ಕೂ ಒಂದು ಬೆಲೆ ಸಿಗಬೇಕು ಸರ್. ನಾನು ಹೇಳುವುದು ಇಷ್ಟೇ, ಚಪ್ಪಲಿಯನ್ನು ಹಾಕ್ಕೊಂಡು ಮನೆಯವರೆಗೂ ಬಿಡಿತೀನಿ ಅಂದರೆ ಹೌದು ಸ್ವಾಮಿ, ಕಲ್ಲು ಮುಳ್ಳು ಚುಚ್ಚದೇ ಇರೋ ಹಾಗೆ ನಾನು ನೋಡಿಕೊಂಡಿದ್ದೇನೆ. ಕೈಯಲ್ಲಿ ಆದಷ್ಟು ಬೇಗ ಕೆಲಸ ಮಾಡಿದ್ದೇನೆ ಎಂದು ಉಮಾಪತಿ ಶ್ರೀನಿವಾಸ್ ಗೌಡ ಹೇಳಿಕೊಂಡಿದ್ದಾರೆ.